ಪೊಲೀಸನಿಂದ ಹತ್ಯೆಯ ಕೃತ್ಯ, ಪ್ರೀತಿಸಿ ಮದುವೆಯಾದವಳನ್ನೇ ಕೊಂದ ಪಾಪಿ. ಹೌದು ವೀಕ್ಷಕರೇ, ಈ ಕೃತ್ಯ ನಡೆದಿರುವುದು ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ. ಪ್ರೀತಿಸಿ ಮದುವೆಯಾಗಿ ಜೊತೆಗೆ ಜೀವನ ನಡೆಸಬೇಕಾಗಿದ್ದ ಪೊಲೀಸಪ್ಪನೇ ಕೃತ್ಯ ಮಾಡಿರೋ ಘಟನೆ ಸವದತ್ತಿ ಪಟ್ಟಣದ ರಾಮಾಪುರ ಸೈಟ್ನಲ್ಲಿ ನಡೆದಿದೆ. ಕಾಶಮ್ಮ ನಲ್ಲಿಕಟ್ಟಿ ಗಂಡನಿಂದ ಕೊಲೆಯಾದ ದುರ್ದೈವಿ. ಆತ ಪೊಲೀಸ್ ಪೇದೆಯಾಗಿರೋ ಆಕೆ ಗಂಡ ಸಂತೋಷ್ ಕಾಂಬ್ಳೆ ಕೊಲೆ ಮಾಡಿದ್ದಾನೆ. 13 ವರ್ಷದ ಹಿಂದೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಮೃತಪಟ್ಟ ಮಹಿಳೆ ಕಾಶಮ್ಮ ಬಸ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಹೆಂಡತಿಯ ಮೇಲೆ ಸಂಶಯಪಟ್ಟು ಪತಿ ಕಿರುಕುಳ ನೀಡ್ತಾ ಇದ್ದ. ಪತ್ನಿಗೆ ಟಾರ್ಚರ್ ನೀಡುವುದು, ದೈಹಿಕ ಮಾನಸಿಕ ಹಲ್ಲೆ ಮಾಡ್ತಾ ಇದ್ದ. ಪತಿ ಸಂತೋಷನ ಕಾಟಕ್ಕೆ ಬೇಸತ್ತು ಗಂಡನ ಸಹವಾಸ ಬಿಟ್ಟು ಕಾಶಮ್ಮ ತವರು ಸೇರಿದ್ಲು. ಕೆಲವು ದಿನಗಳ ನಂತರ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ಲು. ಇದಾದ ಬಳಿಕ ವಿವಾಹ ವಿಚ್ಛೇದನಕ್ಕೆ ಬೈಲಹೊಂಗಲ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ತವರು ಮನೆಯಲ್ಲೂ ಇರದೆ ಸವದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ಲು ಕಾಶಮ್ಮ. ಏಪ್ರಿಲ್ 5, 2025ರಂದು ನ್ಯಾಯಾಲಯದಿಂದ ವಿಚ್ಛೇದನೆ ಕೂಡ ಪಡೆದುಕೊಂಡಿದ್ಲು. ಇದರ ಬಳಿಕವೂ ಹೆಂಡತಿಗೆ ಕರೆ ಮಾಡಿ ಬೈಯುವುದು, ನಿಂದಿಸುತ್ತಿದ್ದ ಗಂಡ ಅಕ್ಟೋಬರ್ 13ರಂದು ಸಂಜೆ 8 ಗಂಟೆಗೆ ಹೆಂಡತಿಯ ಬಳಿ ಹೋಗಿ ಗಲಾಟೆ ಮಾಡಿದ್ದಾನೆ. ಪತ್ನಿಯ ಕತ್ತು ಕೊಯ್ದು ಹೊಟ್ಟೆಗೆ ಹಿರಿದು 3 ಬಾರಿ ಕೊಚ್ಚಿ ಕೊಲೆ ಮಾಡಿ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದನು. ಆ ಮನೆಯಿಂದ ದುರ್ವಾಸನೆ ಬಂದಿರೋದ್ರಿಂದ ಸ್ಥಳೀಯರು, ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅದಾದ ಮೇಲೆ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಸವದತ್ತಿ ಪೊಲೀಸರು ಕೈಗೊಂಡಿದ್ದಾರೆ. ಪರಾರಿಯಾದ ಆರೋಪಿ ಸಂತೋಷನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ವರದಿ ಮಂಜುನಾಥ್ ಎನ್ ಸನದಿ. ಈಗ ನಾವು ಕಂಡಿದ್ದು ನೋಡಿದ್ರೆ ಒಂದು 3-4 ತಿಂಗಳು ನಮಗೆ ಬಾಡಿಗೆ ಕಂಡಾರ್ರಿ ಅವರು. ಮುಂದೆ ಬರೋದು ಡ್ಯೂಟಿಗೆ ಹೋಗಿದ್ರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ಹೊಳ್ಳಿ ನಾವು 7-7:30 ನೋಡ್ತಿದ್ವಿ. ಹೊಳ್ಳಿ ನೋಡ್ತಿರ್ತಿಲ್ಲ. ಆ ಬಕ್ ಮರದ ದಿವಸ ಮತ್ತೆ ಮಗ ಸೇಮ್ ಆದ ಟೈಮ ಹೋಗಿದ್ರು ಬರ್ತಿದ್ರು. ಇಲ್ಲೇನು ಓಣ್ಯಾಗ ಹಂಗೆ ಯಾರು ಏನೋ ಅದು ನಾವು ನಿಮ್ಮ ತಿರ್ಕಿಲ್ಲ. ಅವರು KSRTC ಒಳಗೆ ಕಂಡಕ್ಟರ್ ಅಂತ ಇದ್ದರು. ಅವ್ರೊಬ್ಬರೇ ನಮ್ಮ ಕಂಡಿದ್ದು ನೋಡ್ರೆ ಅವ್ರೊಬ್ಬರೇ ಇತ್ತು. ಕಾಶಮ್ಮ ಅವರು ಒಂದು 4 ತಿಂಗಳು ಅಂತ ಇಲ್ಲಿ ಬಾಡಿಗೆ ಇರ್ತಾರೆ. ಮತ್ತು ಅವ್ರ ಪೂರ್ವತೆ ನಮ್ಗೆ ಏನು ಗೊತ್ತಿತ್ತು. ಆ್ಯಕ್ಚುಲಿ ಇಲ್ಲಿ ಬಾಜು ಮನೆಯಾರು ನಮಗೆ ಏನು ಹೇಳಿದ್ರು, ಹಿಂಗೆ ಬಾಡಿಗೆ ಬರ್ತಾರೆ ಕೂಡ್ರಿ ಅಂತ, ಸಿಂಗಲ್ ಅದಾರ ಕಂಡಕ್ಟರ್ ಬರ್ತಾರ ಅಂತ. ಹಿಂದಕ್ಕೂ ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾಟರ್ ಮ್ಯಾನ್ಗೆ ಬಾಡಿಗೆ ಕೊಟ್ಟಿದ್ವಿ. ಆ ಪ್ರಕಾರ ಬಾಡಿಗೆ ಕೊಟ್ಟಿದ್ವಿ. ಅವರು ಬೆಳಿಗ್ಗೆ ಪುಣೆ ಹೋಗ್ಬೇಕಂದ್ರೆ ಡ್ಯೂಟಿಗೆ ಹೋಗ್ತಿದ್ರು. ರಾತ್ರಿ 8-8 ಅಂದ್ರೆ ಬರ್ತಿದ್ರು. ಬಟ್ ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವತೆ ನಮ್ಗೆ ಏನು ಗೊತ್ತಿದ್ದಿಲ್ಲ.